ನಮಸ್ಕಾರ ಸ್ನೇಹಿತರೆ. ಉತ್ತರ ಕರ್ನಾಟಕದ ಮಣ್ಣಿನ ಸೊಗಡು, ಅಲ್ಲಿಯ ಭಾಷೆಯ ಸೊಗಡು ಮತ್ತು ಜನರ ಬದುಕಿನ ಭಾವನೆಗಳನ್ನು ಹಾಡಿನ ಮೂಲಕ ಜನರಿಗೆ ತಲುಪಿಸಿದ ಕಲಾವಿದರಲ್ಲಿ ಬಾಳು ಬೆಳಗುಂದಿಯವರ ಹೆಸರು ಇಂದು ಸಾಕಷ್ಟು ಪರಿಚಯ. ಜನಪದ ಹಾಡು ಅಂದರೆ ಕೇವಲ ಮನರಂಜನೆ ಅಲ್ಲ, ಅದು ಒಂದು ಪ್ರದೇಶದ ಭಾಷೆ, ಸಂಸ್ಕೃತಿ, ಜೀವನ ಶೈಲಿ ಮತ್ತು ಜನರ ಭಾವನೆಗಳನ್ನು ಪ್ರತಿಬಿಂಬ. ಅಂತ ಜನಪದ ಸಂಗೀತವನ್ನು ತಮ್ಮದೇ ಆದ ಶೈಲಿಯಲ್ಲಿ ಜನಪ್ರಿಯಗೊಳಿಸಿದ ಗಾಯಕ ಬಾಳು ಬೆಳಗುಂದಿಯವರ ಸಂಗೀತ ಪಯಣ ಹೇಗಿತ್ತು? ಸರಿಗಮಪ ಕಾರ್ಯಕ್ರಮದಲ್ಲಿ ಅವರು ಹೇಗೆ ಗಮನ ಸೆಳೆದರು ಮತ್ತು ಇಂದು ಸಿನಿಮಾ ಹಾಗೂ ಡಿಜಿಟಲ್ ಮ್ಯೂಸಿಕ್ ಕ್ಷೇತ್ರದಲ್ಲೂ ಅವರು ಹೇಗೆ ಕಾಣಿಸಿಕೊಳ್ಳುತ್ತಿದ್ದಾರೆ? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಕೊನೆ ತನಕ ನೋಡಿ. ಬಾಳು ಬೆಳಗುಂದಿಯವರು ಜನಪದ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಂಡಿರುವ ಗಾಯಕ. ಅವರ ಹಾಡುಗಳಲ್ಲಿ ಉತ್ತರ ಕರ್ನಾಟಕದ ಭಾಷೆಯ ಸೊಗಡು ಮತ್ತು ಜನಪದ ಶೈಲಿಯ ಲಯ ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತದೆ. ವಿಶೇಷವಾಗಿ ಗ್ರಾಮೀಣ ಬದುಕು, ಪ್ರೀತಿ ಸಂಬಂಧಗಳು ಮತ್ತು ಸ್ಥಳೀಯ ಭಾಷೆಗಳ ಪದಗಳನ್ನು ಬಳಸಿಕೊಂಡು ಮಾಡಿರುವ ಹಾಡುಗಳು ಗಮನ ಸೆಳೆದಿವೆ. ಅವರ ಹಲವಾರು ಹಾಡುಗಳು ಡಿಜಿಟಲ್ ಮ್ಯೂಸಿಕ್ ಪ್ಲಾಟ್ಫಾರ್ಮ್ಗಳಲ್ಲಿ ಜನಪ್ರಿಯವಾಗಿವೆ. ಉದಾಹರಣೆಗೆ ಸ್ಪಾಟಿಫೈನಲ್ಲಿ ಅವರ ಜನಪ್ರಿಯ ಹಾಡುಗಳು ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ, ಲಂಗ ದವಣ್ಯಾಗ ಮಸ್ತ ಕಾಣತಿ ಲಾವಣ್ಯ, ಕುಣಿತಾಳೋ ಕುಣಿತಾಳೋ ಸೇರಿದಂತೆ ಹಲವು ಹಾಡುಗಳು ಕಾಣಿಸಿಕೊಳ್ಳುತ್ತವೆ. ಇದರಿಂದ ಒಂದು ವಿಷಯ ಸ್ಪಷ್ಟವಾಗುತ್ತೆ, ಜನಪದ ಗೀತೆಯನ್ನು ಆಧುನಿಕ ಕಾಲದಲ್ಲೂ ಜನರು ಇಷ್ಟಪಡುತ್ತಾರೆ. ಬಾಳು ಬೆಳಗುಂದಿಯವರ ಹೆಸರು ಇನ್ನಷ್ಟು ಜನರಿಗೆ ತಲುಪಲು ಪ್ರಮುಖ ಕಾರಣಗಳಲ್ಲಿ ಸರಿಗಮಪ ಕನ್ನಡ ಕಾರ್ಯಕ್ರಮ ಒಂದು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅವರ ಹಾಡುಗಾರಿಕೆ ಮತ್ತು ವ್ಯಕ್ತಿತ್ವ ಪ್ರೇಕ್ಷಕರ ಗಮನ ಸೆಳೆಯಿತು. ಆದರೆ ಸಂಗೀತದ ಪ್ರಯಾಣದಲ್ಲಿ ಎಲ್ಲ ಸಮಯವೂ ಪ್ರಶಂಸೆ ಮಾತ್ರ ಇರುವುದಿಲ್ಲ. ಕೆಲವೊಮ್ಮೆ ಟೀಕೆಗಳು ಮತ್ತು ಕೆಲವೊಮ್ಮೆ ಸವಾಲುಗಳು ಎದುರಾಗುತ್ತವೆ. ಸರಿಗಮಪ ಫಿನಾಲೆ ಸಂದರ್ಭದಲ್ಲಿ ಭಾವುಕರಾದ ಘಟನೆಯೂ ಸುದ್ದಿಯಾಗಿತ್ತು. ಆ ಸಂದರ್ಭದಲ್ಲಿ ಗಾಯಕ ವಿಜಯ್ ಪ್ರಕಾಶ್ ಸೇರಿದಂತೆ ಕಾರ್ಯಕ್ರಮದ ಮಾರ್ಗದರ್ಶಕರು ಅವರಿಗೆ ಪ್ರೋತ್ಸಾಹ ನೀಡಿದ್ದರು. ಈ ಘಟನೆ ನಮಗೆ ಒಂದು ಮುಖ್ಯ ಸಂದೇಶ ನೀಡುತ್ತದೆ. ಸಂಗೀತ ಕ್ಷೇತ್ರದಲ್ಲಿ ಬೆಳೆಯಲು ಪ್ರತಿಭೆಯ ಜೊತೆಗೆ ನಿರಂತರ ಅಭ್ಯಾಸ ಮತ್ತು ಆತ್ಮವಿಶ್ವಾಸವೂ ಮುಖ್ಯ. ಬಾಳು ಬೆಳಗುಂದಿ ಅವರ ಜನಪ್ರಿಯ ಹಾಡುಗಳು ನೋಡಿದರೆ ಅವರ ಸಂಗೀತ ವಿಶೇಷತೆ ಅರ್ಥವಾಗುತ್ತದೆ. ದೂರೈತಿ ನಿನ್ನ ಊರ, ನನ್ನ ಊರಿಗೆ 90 ಕಿಲೋಮೀಟರ, ಯಾರಿಗೂ ಕೊಡಲಿಲ್ಲ ನಿನ್ನ ಕೊಟ್ಟ ಮನಸ, ಕಳ್ಳನ ಹುಡುಗಿನ ಲವ್ ಮಾಡಾನ. ಬಾಳು ಬೆಳಗುಂದಿಯವರ ಪ್ರತಿಭೆ ಹಾಡುವುದಕ್ಕೆ ಮಾತ್ರ ಸೀಮಿತವಲ್ಲ, ಅವರ ಗೀತ ರಚನೆಯಲ್ಲಿಯೂ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಉದಾಹರಣೆಗೆ ಯಾರಿಗೂ ಕೊಡುವುದಿಲ್ಲ ನಿಂಗ ಕೊಟ್ಟ ಮನಸ ಹಾಡಿಗೆ ಸಾಹಿತ್ಯ ರಚನೆ ಬಾಳು ಬೆಳಗುಂದಿ ಅವರದ್ದೇ ಎಂದು ಜಂಕರ್ ಮ್ಯೂಸಿಕ್ನಲ್ಲಿ ಕ್ರೆಡಿಟ್ ಮಾಹಿತಿಯಲ್ಲಿ ನೀಡಲಾಗಿದೆ. ಅಂದರೆ ಒಬ್ಬ ಕಲಾವಿದನಾಗಿ ಹಾಡುವುದಷ್ಟೇ ಅಲ್ಲ, ಅದರ ಭಾವನೆಗಳನ್ನು ಪದಗಳಲ್ಲಿ ಕಟ್ಟಿಕೊಡುವ ಸಾಮರ್ಥ್ಯ ಅವರಲ್ಲಿದೆ. ಇದಕ್ಕೆ ಕಾರಣ ಅವರ ಹಾಡುಗಳು ಜನಪದ ಸಂಗೀತದ ಅಭಿಮಾನಿಗಳಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಜನಪದದಲ್ಲಿ ಮಾತ್ರವಲ್ಲ, ಸಿನಿಮಾದಲ್ಲೂ ಬಾಳು ಬೆಳಗುಂದಿಯವರ ಸಂಗೀತ ಪಯಣ ಜನಪದ ಹಾಡುಗಳಲ್ಲೇ ನಿಂತಿಲ್ಲ. ಅವರ ಕನ್ನಡ ಸಿನಿಮಾ ಸಂಗೀತದಲ್ಲಿ ಕಾಣಿಸಿಕೊಂಡಿದ್ದಾರೆ. ಬ್ರ್ಯಾಟ್ ಚಿತ್ರದ ಗಂಗಿ ಗಂಗಿ ಹಾಡಿನೊಂದಿಗೆ ಅವರ ಹೆಸರು ಮತ್ತೊಮ್ಮೆ ಗಮನ ಸೆಳೆಯಿತು. ಈ ಹಾಡಿಗೆ ಬಾಳು ಬೆಳಗುಂದಿ ಸಾಹಿತ್ಯ ರಚನೆಯಲ್ಲಿ ಭಾಗಿಯಾಗಿದ್ದು ಸಂಗೀತ ಕ್ಷೇತ್ರದಲ್ಲಿ ಅವರ ದೊರೆತ ಮತ್ತೊಂದು ಅವಕಾಶವಾಗಿದೆ. ಅವರ ಮ್ಯೂಸಿಕ್ ಕ್ಯಾಟ್ಲಾಗ್ ನೋಡಿದರೆ ವಿವಿಧ ಸಂಗೀತ ನಿರ್ದೇಶಕರು ಮತ್ತು ಕಲಾವಿದರೊಂದಿಗೆ ಅವರ ಕೆಲಸ ಮಾಡಿರುವುದು ಕಾಣಿಸಿಕೊಳ್ಳುತ್ತದೆ. ಇತ್ತೀಚಿನ 2026ರಲ್ಲೂ ಅವರ ಹೆಸರಿನಲ್ಲಿ ಹೊಸ ಸಿಂಗಲ್ಗಳು ಬಿಡುಗಡೆಯಾಗಿವೆ. ಆಪಲ್ ಮ್ಯೂಸಿಕ್ನಲ್ಲಿ ನಾ ಹೇಳುವುದು ಜರ ತಿಳ್ಕೊ 21 ಜೂನ್ 2026ರಂದು ಬಿಡುಗಡೆಯಾದ ಸಾಂಗ್ ದಾಖಲಾಗಿದೆ. ಹಾಗಾದರೆ ಬಾಳು ಬೆಳಗುಂದಿ ಅವರ ಹಾಡುಗಳಿಗೆ ಜನರು ಇಷ್ಟಪಡಲು ಕಾರಣವೇನು? ಉತ್ತರ ಕರ್ನಾಟಕದ ಭಾಷೆಯ ಸೊಗಡು, ಜನಪದ ಲಯ. ಇಂದು ಬಾಳು ಬೆಳಗುಂದಿ ಅವರು ಕೇವಲ ಜನಪದ ಗಾಯಕ ಎಂಬ ಗುರುತಿಗಿಂತಲೂ ವಿಶಾಲವಾದ ಸಂಗೀತ ಪಯಣ ಹೊಂದಿದ್ದಾರೆ. ಗಾಯಕನಾಗಿ, ಗೀತ ರಚನಾಕಾರನಾಗಿ ಮತ್ತು ಸಿನಿಮಾ ಹಾಗೂ ಡಿಜಿಟಲ್ ಮ್ಯೂಸಿಕ್ ಕ್ಷೇತ್ರದಲ್ಲೂ ಕೆಲಸ ಮಾಡುತ್ತಿರುವ ಕಲಾವಿದ ಅವರು ಮುಂದುವರಿಯುತ್ತಿದ್ದಾರೆ. ಅವರ ಸಂಗೀತದ ಪಯಣ ಇನ್ನೂ ಮುಗಿದಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಹಾಡುಗಳು ಮತ್ತು ಹೊಸ ಪ್ರಯೋಗಗಳನ್ನು ಅಭಿಮಾನಿಗಳನ್ನು ನಿರೀಕ್ಷಿಸಬಹುದು. ಒಟ್ಟಿನಲ್ಲಿ ಸ್ನೇಹಿತರೆ, ಒಬ್ಬ ಕಲಾವಿದ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆಯುವುದು ಕೇವಲ ದೊಡ್ಡ ವೇದಿಕೆಗಳಿಂದಲ್ಲ, ತನ್ನ ಮಣ್ಣಿನ ಭಾಷೆ, ತನ್ನ ಸಂಸ್ಕೃತಿ ಮತ್ತು ತನ್ನ ಜನರ ಭಾವನೆಯನ್ನು ಪ್ರಾಮಾಣಿಕವಾಗಿ ಹಾಡಿನ ಮೂಲಕ ತಲುಪಿಸಿದಾಗಲೂ ದೊಡ್ಡ ಯಶಸ್ಸು ಸಿಗುತ್ತದೆ. ಬಾಳು ಬೆಳಗುಂದಿಯ ಸಂಗೀತ ಪಯಣ ಅದಕ್ಕೆ ಒಂದು ಉದಾಹರಣೆ. ಉತ್ತರ ಕರ್ನಾಟಕದ ಜನಪದ ಸೊಗಡನ್ನು ಹೊಸ ತಲೆಮಾರಿಗೆ ತಲುಪಿಸುವರಲ್ಲಿ ಅವರ ಹಾಡುಗಳು ತಮ್ಮದೇ ಆದ ಸ್ಥಾನ ಪಡೆದಿವೆ. ನಿಮಗೆ ಬಾಳು ಬೆಳಗುಂದಿಯವರ ಯಾವ ಹಾಡು ಹೆಚ್ಚು ಇಷ್ಟ? ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಇನ್ನಷ್ಟು ಮಾಹಿತಿ ಹಾಗೂ ಜನಪ್ರಿಯ ವ್ಯಕ್ತಿಗಳ ಕುರಿತು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.